ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೇವೆ, ಮಕ್ಕಳನ್ನ ಕರ್ಕೊಂಬರ್ತೀವಿ. ಹಳ್ಳಿ ಸುತ್ತಮುತ್ತ ನೋಡಿ ಸ್ಕೂಲು ಮಕ್ಕಳು ಬರ್ತಾರೆ, ಈ ಭಾಳ ಜನ ಬರ್ತಾರೆ. ಕೌನ್ಸಿಲಿಂಗ್ ಮಾಡ್ತೇವೆ, ಎನ್ ಎಸ್ ಅಂತ ಬರ್ತಾರೆ. ಬಟ್ ಐ ನೋ ನಾನು ಸಾಧ್ಯವಾದನಷ್ಟೇ ನನ್ನ ಅನುಭವದ ಜೊತೆಗೆ ಆ ಮಕ್ಕಳ ಜೊತೆ ಹಂಚ್ಕೋತೀವಿ. ಯಾವ ಒಂಬು ನಮ್ಮಲ್ಲಿ ಯಾವಿಲ್ಲ, ಎಲ್ಲರೂ ಒಂದೇ ಪ್ರೀತಿ ಇದೆ ಅಷ್ಟೆ. ಧ್ಯಾನಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಬೆಳಿಗ್ಗೆ ಸಂಜೆ ಮಕ್ಳಿಗೆ ಬಂದು ಅಷ್ಟೇ, ಬೆಳಿಗ್ಗೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿಯಪ್ಪ, ಸಾಯಂಕಾಲ ಧ್ಯಾನ ಮಾಡಿ. ಸಾಧ್ಯವಾದಷ್ಟು ಬಿಟ್ಟು ವೆಜಿಟೇರಿಯನ್ ಆಗಿ, ಯಾಕೆ ಸಸ್ಯಾಹಾರಿಗಳು ಯಾಕೆ ಆಗಿ ಅಂದರೆ ಸ್ವಲ್ಪ ಆರೋಗ್ಯ ದೃಷ್ಟಿ ಒಳ್ಳೇದಾಗುತ್ತೆ ಅಷ್ಟೇ. ಇನ್ನು ಯಾವುದು ಇದನ್ನು ಮಾಡಬೇಕು ಅಂತ ನಾನು ಯಾವುದು ಫೋಕಸ್ ಮಾಡೋದು. ಸಸ್ಯಾಹಾರಿಗಳು ಯಾಕೆ ಸ್ವಲ್ಪ ಮನಸ್ಸು ಭಾಳ ಮಾನಸಿಕ ಸಂತೋಷ ಆಗುತ್ತೆ. ಹಣನೂ ಕೂಡ ಉಳಿತದೆ. ಒಂದು 3,000 ಜನ ಇಲ್ಲಿ ಒಂದು ಇದು ವಿಷ್ಣು ಸಹಸ್ರನಾಮ ಮಾಡಿಸಿದ್ದಾರೆ. ತಮಿಳುನಾಡಿಂದ ಕರೆಸಿ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲಿ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಬಹಳಷ್ಟು ಕೇಳಿದ್ವಿ. ಈ ಶ್ರೀ ಕಾವೇರಿ ಸಾಯಿಧಾಮಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಇದರ ಒಂದು ಮಹತ್ವ ಏನು ಮತ್ತು ಇದರ ಹಿನ್ನೆಲೆ ಏನು, ಇದರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತೇಳಿ ತಮ್ಮನ್ನ ಕೋರ್ಕೊಳ್ತೇನೆ. ಭಾಳ ಸಂತೋಷ. ಕಾವೇರಿ ಸಾಯಿಧಾಮ ಅಂತಕ್ಕಂಥದ್ದು ನಾವೇಂದರೆ ಕಾವೇರಿ ನದಿ ದಂಡೆಯಲ್ಲಿರ್ತಕ್ಕಂಥ ಒಂದು ಸಾಯಿನ ಪ್ರತಿಷ್ಠಾಪನೆ ಮಾಡಿದ್ವಿ. ಏಕೆಂದರೆ ಶಿರಡಿಗೆ ಹೋದರೆ ನಿಮಗೆ ಗೋದಾವರಿ ದಂಡೆಯಲ್ಲಿರ್ತಕ್ಕಂಥದ್ದನ್ನು, ಇದಕ್ಕೆ ಕಾವೇರಿ ಸಾಯಿಧಾಮ ಅಂತ ಇರಬೇಕಾದ್ರೂ ಕೂಡ ಅದಕ್ಕೊಂದು ದೊಡ್ಡ ಸ್ವಲ್ಪ ಇತಿಹಾಸ ಇದೆ. ನಮ್ಮಲ್ಲಿ ಒಬ್ಬರು ಸ್ನೇಹಿತರು ರಮಣಿ ಅಂತ. ಇವತ್ತು ಮನುಷ್ಯ ಒಬ್ಬನಿಗೆ ₹1 ಕೊಡ್ಬೇಕಾದ್ರೆ 3,000 ಯೋಚನೆ ಮಾಡ್ತಾನೆ. ಸುಮಾರು 250 ಕೋಟಿ ರೂಪಾಯಿ ಖರ್ಚು ಮಾಡಿ ಅವರ ಶಿರಡಿನಲ್ಲಿ 6,000 ಜನ ಭಕ್ತಿನ ಒಂದು ಉಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿದ್ದಾರೆ. ಭಕ್ತಿ ನಿವಾಸ ಅಂತ ಕಟ್ಟಿಸಿದ್ದಾರೆ. ಅವ್ರ ಮುಖಾಂತರ ಅವರು ನಾನು ಭೇಟಿ ಮಾಡಿದಾಗ ಹೇಳಿದರು, ಅವ್ರಿಗೆ ಬಂದು ತುಂಬ ದೊಡ್ಡ ವ್ಯಕ್ತಿಯವರು. ಅವ್ರು ಹೇಳಿದರು, ನಿಮಗೆ ಕಾವೇರಿ ಸಾಯಿ ದಂಡೆಯಲ್ಲಿದೆ, ಅದೇ ಕಾವೇರಿ ಸಾಯಿ ಅಂತ ಯಾಕೆ ಇಡಬಾರ್ದು ನೀವು ಅಂತ ಹೇಳಿದರು. ಅದಕ್ಕೆ ನಾವೇನು ಪಕ್ಷಿಧಾಮ ಇದು ನೋಡೋ ಅದನ್ನು ಸೇರಿಸಿ ನಾನು ಅವನು ಕಾಯಿನ್ ಮಾಡಿ ಕಾವೇರಿ ಸಾಯಿಧಾಮ ಅಂತ ಮಾಡಿಬಿಟ್ಟೆ. ತಮ್ಮ ಪರಿಚಯ ಹೇಳಿ ಸರ್. ನನ್ನ ಹೆಸರು ಜಯದೇವ್ ಅಂತೇಳಿ. ನಾನು ಸರ್ಕಾರಿ ಹುದ್ದೆನಲ್ಲಿದ್ದೆ, ತುಂಬ ದೊಡ್ಡ ಹುದ್ದೆಗಳಲ್ಲಿದ್ದೆ, IAS ಹುದ್ದೆಗಳಲ್ಲಿದ್ದೆ, ಜಡ್ಜಾಗಿ ಕೆಲಸ ಮಾಡಿದೆ. ಏನೋ ಮನಸ್ಸಿಗೆ ಒಂದು ಪ್ರೇರಣೆ ಆಯ್ತಷ್ಟೇ, ಪೂರ್ವಜನ ಪುಣ್ಯ, ಹಿರಿಯರ ಆಶೀರ್ವಾದ, ಪ್ರಾರಂಭ ಮಾಡಿದೆ ಆಯ್ತಷ್ಟೆ. ಯಾಕೆಂದರೆ ಇದಕ್ಕೆ ಮಾಡಬೇಕಾದ್ರೆ ಪೂರ್ವಜರಪ್ಪ ಅಂದರೆ ನಮ್ಮ ಪೂರ್ವಜರ ಕಾರಣ, ಅವರ ಕೃಪೆಯಿಂದ ಇವೆಲ್ಲ ಆಯ್ತು ಅಷ್ಟೇ. ಪ್ರಾರಂಭವಾದಾಗ ನಾವು ಸುಮಾರಾಗಲೇ ಧ್ವನಿ ಪ್ರಾರಂಭ ಆಯಿತು. ಬಾಬಾ ಮಂದಿರನ ಸ್ಥಾಪನೆ ಮಾಡಿದ್ವಿ. ತದನಂತರ ಏನಾಯಿತು ಅಂದರೆ ಅಲ್ಲಿ ನನ್ನ ಮನಸ್ಸಿಗೆ ಬರ್ತಾಯಿತ್ತು, ಹೇಗಾದ್ರೂ ಮಾಡಿ ಬಾಬನ ಇಲ್ಲಿ ಕೂರಿಸ್ಬೇಕು, ಏನಾದ್ರು ಮಾಡಿ ಅವ್ರನ್ನ ಕೂರಿಸ್ಬೇಕು ಅಂತ ಅನ್ನಿಸ್ತಾಯಿತ್ತು. ಯಾಕೆಂದರೆ ಸುಮಾರು 450 ವರ್ಷದ ಇರೋದು 450 ವರ್ಷ ಇರ್ತಕ್ಕಂಥದ್ದು ಇರೋದು ಅವು ಹರಳಿ ಮರ ಇರ್ತಕ್ಕಂಥದ್ದು ಅಲ್ಲ, ಇದು ಆಲದ ಮರ. ಸೊ ಹಾಗೆ ನಾನು ಭಾಳ ಪ್ರಯತ್ನ ಮಾಡಿದೆ, ಆಗಲೇ ಇಲ್ಲ. ಸುಮಾರು 6-7 ವರ್ಷ ಕಳೀತು. ನಾನು ಭಾಳ ಜನ ಸ್ನೇಹಿತರುಗಳ ಹತ್ರ ಸಂಪರ್ಕ ಮಾಡಿದೆ. ಒಂದು ಸರಿ ನಾನು ಇದಕ್ಕೆ ಹೋಗಿದ್ದೆ, ಪೂನಾಕ್ಕೆ ಹೋಗಿದ್ದೆ. ಪೂನಾಕ್ಕೆ ಹೋಗ್ಬೇಕಾದ್ರೆ ಈಗ ನಾನು ಅವ್ರಿಗೆ ಪ್ರಸ್ತಾಪ ಮಾಡಿದೆ, ನಮ್ಮೊಂದು ದೊಡ್ಡ 700 ವರ್ಷದೊಂದು ಅಲ್ಲೊಂದು ಆಲದ ಮರ, ಹರಳಿ ಮರ ಇದೆ, ಆಲದ ಮರ ಇದೆ. ಅದ್ರ ಕೆಳಗಡೆ ಬಾಬನ್ನ ಕೂರಿಸ್ಬೇಕು ಅಂತ ಮನಸ್ಸಲ್ಲಿ ಬಂದಿದೆ. ಏನೋ ಇದ್ದಾರೆ ಅಂತ. ಹಾಗಾಗಿ ನಮ್ಮ ಒಬ್ಬರಿಗೆ ಇನ್ನೊಬ್ರು ಯಾರೋ ಒಬ್ಬರು ಅಹಮದ್ ನಗರದ ಯಾರೊಬ್ಬ ಸ್ನೇಹಿತರು ಪರಿಚಯ ಆದರು. ಹಾಗಾಗಿ ನಾನು ಅವ್ರನ್ನ ಭೇಟಿ ಮಾಡಿ ಅವರೊಟ್ಟಿಗೆ ನಾನು ಹೋಗಿ ಸುಮಾರು ಒಂದು 3 ಕೃತಿಗಳನ್ನ ಅದು ಯಾಕೆಂದರೆ ಅದು ವ್ಯಾಕ್ಸಲ್ಲಿ ಮಾಡಿರ್ತಕ್ಕಂಥದ್ದು, ಅದು ತದ್ರೂಪ, ಅದು ಬಾಬಂದು ತದ್ರೂಪ ಅದನ್ನು ತಂದು ಇಲ್ಲಿ ಬಹಳ ಪ್ರಯತ್ನ ಮಾಡಿ ಸುಮಾರು ಒಂದು 6 ತಿಂಗಳು ಪ್ರಯತ್ನ ಮಾಡಿ ಅಲ್ಲಿನ ತೊಗೊಂಡು ಬಂದು ಇದು ಸುಮಾರು 8 ವರ್ಷ ಆಗೋಯ್ತು. ಅದು ಯಾರು ಬಂದರೆ ಯಾರು ಮಲಗಿದ್ದಾರೆ ಅಂತ ಭಾಳ ಅದು ಈ ಥರದ ಕಷ್ಟ. ಈಗ ನಾನು ಇದಕ್ಕೆ ಯಾಕೆ ಅಂದರೆ ಇದಕ್ಕೆ ಪ್ರೇರಣೆ ಅಂದರೆ ಒಬ್ಬರು ಸ್ನೇಹಿತರೊಬ್ಬರು ಶೆಟ್ಟಿ ಅಂತ ಒಬ್ಬರಿದ್ದಾರೆ, ಅವರು ಕಿರಣ್ ಶೆಟ್ಟಿ ಅಂತ ಒಬ್ಬರು, ಅವರು ಮಂಗಳೂರಿನಲ್ಲಿ ಒಂದು ಮನೆಯಲ್ಲಿ ಇಟ್ಕೊಂಡಿದ್ದಾನೆ, ನೋಡಿದೆ ಒಂದು ಸಲ. ಹಾಗಿದಿತ್ತು ನನಗೆ ಈ ಕಲ್ಪನೆ ಅಷ್ಟೇ. ಇದು ಹೀಗೆ ಬಾಬುನ ಇಲ್ಲಿ ಕೂರಿಸ್ಬೇಕು, ಮಲಗಿರಬೇಕು ಅನ್ನೋ ಒಂದು ಕಲ್ಪನೆ ಅಷ್ಟೇ. ಆ ಕಲ್ಪನೆಯಿಂದ ಅದಾದಿತ್ತು ಅಷ್ಟೇ, ಅಷ್ಟೇ. ಅಂದರೆ ಈ ಸಾಯಿಬಾಬಾ ಆಶ್ರಮ ಧಾಮ ಪ್ರಾರಂಭ ಆಯ್ತಲ್ಲ, ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಅವನ ತಂತ್ರ ಇಲ್ಲ. ಅದೇನಂದರೆ ಸಾಯಿಧಾಮ ಅದೇನು ಬಿಡಿ ದೊಡ್ಡ ಇದು. ಸಾಯಿಧಾಮದ ಬಗ್ಗೆ ಭಾಳ ಹೇಳಿದ್ರೆ ಅದು ಕಲ್ಪನೆಯೇ ಅಲ್ಲ, ಹೇಗಾಯಿತು ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಮೂಲ ಓಂಕಾರೇಶ್ವರ. 160-165 ವರ್ಷ ಆಯ್ತು ದೇವಸ್ಥಾನ ಇಲ್ಲಿ. ಹಿಂದೆ ಇಲ್ಲಿ ನಮ್ಮಲ್ಲಿ ಒಬ್ಬರು ಗದಗಿನಿಂದ ಒಬ್ಬರು ಸ್ವಾಮಿಗಳು ಬಂದಿದ್ದರು, ಬ್ರಹ್ಮಾನಂದ ಸ್ವಾಮೀಜಿ ಅಂತ.
ಯಾಕೆಂದರೆ ಈ ಸ್ಥಳ ಏನಿದೆ ಎಲ್ಲ ನದಿ ತಡ ಎಲ್ಲ ಕೂಡ ಭಾಳ ಪವಿತ್ರ ಸ್ಥಳ. ಇದರ ಗೌತಮ ಮುನಿ ಓಡಾಡಿದ ಸ್ಥಳ ಹಾಗೆ ಅಂತ ಭಾಳ ತುಂಬ ಎಲ್ಲ ಇರ್ತಕ್ಕಂಥ. ಇದು ಸುಮಾರು ಒಂದು ಹಿಂದೆ ನಮ್ಮ ಅಜ್ಜಿ ಒಬ್ಬರಿದ್ದರು, ತಾಯಮ್ಮ ಅಂತ. ಅವರು ಸುಮಾರು 168 ಎಕರೆ ಆಸ್ತಿ ಒಡೆಯರು. ಈ ಸುತ್ತಮುತ್ತ 25 ಹಳ್ಳಿಗಳಿಗೆ ಅವರೇ ದೊಡ್ಡ ಶ್ರೀಮಂತರು. ಗೊತ್ತಿದೆ, ಈಗ ಗೊತ್ತಲ್ಲ 1974 ಎಲ್ಲ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದಾಗ ಎಲ್ಲ ಪ್ರಾಪರ್ಟಿ ಎಲ್ಲ ಹೊರಟೋಯ್ತು, 100 ಎಕರೆ ಹೊರಟೋಯ್ತವೆ. ಹಾಗಾಗಿ ಇಲ್ಲಿ ಒಬ್ಬರು ಬ್ರಹ್ಮಾನಂದ ಸ್ವಾಮಿ ಗದಗಿನಿಂದ ಬಂದು ಇಲ್ಲಿ ತಪಸ್ ಮಾಡ್ಕೊಂಡಿದ್ರು. ಒಮ್ಮೆ ಅವ್ರು ಇದಕ್ಕೆ ಹೋಗ್ತಾರೆ, ಅದು ಗಂಗಾನ ಇದಕ್ಕೆ ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿದಾಗ ಅವ್ರಿಗೊಂದು ಮುಳುಗ್ದಾಗ ಒಂದು ಲಿಂಗ ಸಿಗುತ್ತೆ. ಆ ಲಿಂಗ ತಂದು ಸ್ಥಾಪನೆ ಮಾಡ್ತಾರೆ. ಈಗ ನಮ್ಮ ಅಜ್ಜಿ ಸತ್ತೋಗಿ ಅಲ್ಲಿ 1937 ವರ್ಷ ಆಯಿತು, ಅಂದರೆ ಸುಮಾರು 80-80 ವರ್ಷ ಹೋಯಿತು. ಈಗ ಅದ್ರ ಜೊತೆಗೆ ಇಲ್ಲೊಂದು ಬಿಲ್ಪತ್ರ ಗಿಡ ಇದೆ, ಅದು ಎರಡೂ ತಂದು ಹಾಕಿದ್ದು. ಇದು ಬಿಲ್ಪತ್ರ ಜನ್ಮೇಷಣೆ ಆಗೋದಿಲ್ಲ, ಭಾಳ ಪ್ರಯತ್ನ ಮಾಡಿದ್ದು ಆಗೋದಿಲ್ಲ ಇದು. ಯಾಕೆಂದರೆ ಅದು ಸುಮಾರು ಅರ್ಧ ಎಕರೆ ಅರ್ಧ kg ಅಷ್ಟು ಬರುತ್ತೆ ಅದು. ಹಾಗಾಗಿ ಅದೊಂದು ವಿಶೇಷ. ಕಾಯಿ ಬಿಟ್ಟಿದೆಯಲ್ಲ ಅದು, ಕಾಯಿ ಇಷ್ಟ ಇರ್ತದೆ ನೋಡಿ. ಅದು ಒಂದು ವಿಶೇಷ. ನನಗೆ ಇದು ಯಾಕೆ ಸಾಯಿ ಮಂದಿರ ಹೇಗಾಯಿತು ಅಥವಾ ಓಂಕಾರೇಶ್ವರ ಕ್ಷೇತ್ರ ಹೇಗಾಯಿತು ಅನ್ನೋದಕ್ಕೆ ಅದೊಂದು ದೊಡ್ಡ ರೋಚಕ ಕಥನೆ. ನಾನು ಲ್ಯಾಂಡ್ ಡೆವಲಪ್ ಬ್ಯಾಂಕಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೆ. 525 ಕೋಟಿ ಲಾಸ್ ಆಗಿಬಿಡ್ತು ಒಂದು ಸರ್. ಸರ್ಕಾರಿ ದೊಡ್ಡ ಸಮಸ್ಯೆ. ಆ ಬ್ಯಾಂಕನ್ನು ಮುಚ್ಚಿದರೆ ಇನ್ನು ರೈತರಿಗೆ ಸಾಲ ಕೊಡೋಂಥ ಸಂಸ್ಥೆಗಳು ಯಾವುದೂ ಇಲ್ಲ. ಹಾಗೇನು ಮಾಡಬೇಕು ಅಂತೇಳಿ 2003ನೇ ಇಸ್ವಿನಲ್ಲಿ, ಆಗೆಲ್ಲ ನಮ್ಮ ಯಡಿಯೂರಪ್ಪನವರು ಬಂಗಾರಪ್ಪನವ್ರ ಕಾಲ, ಒಂದು ಮೀಟಿಂಗ್ ಆಯಿತು. ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ. ಒಂದು 40 ಜನ MLAಗಳು ಬಂದಿದ್ದರು, ಎಲ್ಲ ಮಂತ್ರಿ ಮಾತುಗಳಿದ್ದರು. ನನಗೆ ಅಲ್ಲಿ ಅಕಾಮಡೇಷನ್ ಉಳ್ಕೊಳ್ಳೋಕ್ಕೆ ಸಿಗಲಿಲ್ಲ. ಸೊ ಅಲ್ಲಿ ಒಂದು ಜೂಲ್ರ್ ಹಾಕೊಂಡು ಹೋಟ್ಲಿದೆ, ಅಲ್ಲಿಂದ ನಾವು ಎಸ್ಪೋಸ್ ಅಷ್ಟೇ ಅಲ್ಲಿ ಉಳಿಬೇಕಾಯಿತು. ಬೆಳಗಿನ ಜಾವ 3 ಗಂಟೆಗೆ ಈಶ್ವರನ ದರ್ಶನ, ಟ್ರಿಡೆಂಟ್ ಅಂದರೆ ತ್ರಿಶೂಲ ಸಮಯ ದೇವಸ್ಥಾನ ಬಿದ್ದೋಗುತ್ತೆ ಅಂತ. ಆಶ್ಚರ್ಯ ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಫೋನು ದೇವಸ್ಥಾನ ಬಿದ್ದೋಗಿತ್ತು. ಇದೆ ಬಹುಶಃ ಇದಾಗದೇ ಇದ್ದರೆ ಬಹುಶಃ ಅದು ಮಾಡ್ತಾನೆ ಇರ್ತಾನೆ ಗೊತ್ತಿಲ್ಲ. ಇದನ್ನು ಕಾಗ್ತಾಳಿದ್ದಿರ್ಬೋದು. ಇದು 2003ನೇ ಇಸ್ವಿ. ನಂತರ ಯಾವಾಗೇನು ರಸ್ತೆ ಇಲ್ಲ, ಏನಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಇಲ್ಲಿ ಸುತ್ತಮುತ್ತ ಭಾಗದಲ್ಲಿ ಎಲೆಕ್ಟ್ರಿಕ್ ಏನೇನೂ ಇಲ್ಲ. ಅದು ಏನು ಆಮೇಲೆ ಕೊನೆಗೆ ಬಂದೆ, ನಮ್ಮ ಸ್ನೇಹಿತರೊಬ್ಬರು ಎಲ್ಲಿ ಬಂದು ನಾನು ನೋಡಿದೆ. ನನಗೆ ಮನಸ್ಸು ಅನ್ನಿಸ್ತು, ನಮ್ಮ ಯಾರೋ ಸ್ನೇಹಿತರು ನೋಡಪ್ಪ 1-2 ಲಕ್ಷ ಕೊಡ್ತೀನಿ, ಏನಾದ್ರು ಮಾಡಿ ಇವೆಲ್ಲ ಸೇರ್ಕೊಂಡು ಮಾಡಿ ಅಂತ. ಯಾರು ಮುಂದೆ ಬರಲಿಲ್ಲ. ಆಗ ಅದಕ್ಕೆ ನಾವೊಂದು ಏನಾದರೂ ಮಾಡಿ ಟ್ರಸ್ಟ್ ಅಂತ ಮಾಡಿ, ಒಬ್ಬರೊಬ್ಬರು ನಮ್ಮಲ್ಲಿ ನನ್ನ ಗುರುಗಳಾಗಿದ್ದರು, ಅದೀಪ್ ಚೌಧರಿ ಅಂತ ಸೀನಿಯರ್ IAS ಆಫೀಸರ್, ಚೀಫ್ ಸೆಕ್ರೆಟರಿ ಆಗಿದ್ದರು. ಅವರು ಜೊತೆ ಮಾತಾಡಿ ಅವರು ಒಂದು ಟ್ರಸ್ಟ್ ಅಂತ ಮಾಡಿದ್ವಿ. ಹಾಗಾಗಿ ಅದನ್ನೇ ಇಲ್ಲಿ ಬಂದು, ಹಾಗೂ ಇನ್ನೂ ಭಾಳ ವಿಶೇಷಗಳಾಗಿದೆ, ಬೇಕಾದಷ್ಟಿದೆ ಬಿಡಿ. ಅದನ್ನು ಈಗ ಒಂದು ಪುಸ್ತಕ ಗ್ರೂಪಲ್ಲಿ ಬರ್ತಾಯಿದೆ, 300-400 ಪುಟ ಬರಿತಾ ಇದೆ, ಬರ್ತಾ ಪುಸ್ತಕ ಗ್ರೂಪ್ ಬರ್ತಾರೆ. ಆಮೇಲೆ ಹಾಗಾಗಿ ಅದನ್ನು ಮಾಡಬೇಕು ಅಂತ ಆಯಿತು. ಪೇಜಾವರ್ ಕರ್ಕೊಂಡು ಬಂದೇ ಜೀರ್ಣೋದ್ಧಾರ ಮಾಡಬೇಕು ಅಂತ ಆಯಿತು. ಭಾರಿ ದೊಡ್ಡ ಇದೆಯಲ್ಲ. ಈಗ ಎಲ್ಲಿ ನೋಡಿ ಹೆಚ್ಚು ಕಡಿಮೆ ಎಲ್ಲ ಸ್ವಾಮಿಗಳು, ಕನ್ನಡ ಎಲ್ಲ ಸ್ವಾಮಿಗಳು ಇಲ್ಲಿ ಬಂದೋಗಿದ್ದಾರೆ ಅಲ್ಲಿ. ಆಮೇಲೆ ಯಾವುದು ಪ್ರಚಾರ ಇಲ್ಲ. ಇಲ್ಲಿ ಯಾರೇ ಸಾಧನೆ ಮಾಡ್ತಕ್ಕಂಥವ್ರು, ಯೋಗ, ಧ್ಯಾನ, ಪ್ರಾಣಾಯಾಮ ಎಲ್ಲ ಬರ್ತಾರೆ, ಧ್ಯಾನ ಮಾಡ್ಕೊಳ್ತಾರೆ, ಬರ್ತಾರೆ ಅಷ್ಟೇ. ಈ ಕಲ್ಪನೆ ಇದೆಯಲ್ಲ, ಇದು ಹಂಗಾಗಿ ಆ ಒಂದು ದೇವಸ್ಥಾನ ಆಗಬೇಕಾದ್ರೆ ಓಂಕಾರೇಶ್ವರ ಮೂಲ. ಇಲ್ಲಿ ಈ ಸ್ಥಳ ಏನಾದರೂ ಅಷ್ಟೊತ್ತಿಗೆ 2004ರಲ್ಲಿ ಕಂಟಿನ್ಯೂಸ್ ಸುಮಾರು 4 ವರ್ಷಗಳ ಕಾಲ ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಕಡೆ ಕ್ಷಾಮ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ನೆನಪಿರ್ಬೋದು. ಆಗ SM ಕೃಷ್ಣ ಸರ್ಕಾರ ಅವಾಗ ಏನು ಮಾಡೋದು, ಸರ್ಕಾರದಿಂದೆಲ್ಲ ದೇವಸ್ಥಾನ, ಮಸೀದಿ ಪೂಜೆ ಎಲ್ಲ ಪೂರ ಪುನಸ್ಕಾರ ನಡೀತಾ ಇತ್ತು. ಆ ಟೈಮ್ನಲ್ಲಿ ಏನಾಯಿತು, ಅದೇ ಬಂದು ಇದ್ದಾಗ ಸರಿ ನಮ್ಮ ಗುರುಗಳು ಜೈ ಗುರುದೇವ್ ಅಂತ ಬರೋ ಗುರೂಜಿ, ಅವರು ಎಷ್ಟು ಅಂತಾರೆ, ಸುಮಾರು ಅವರು 116 ವರ್ಷ ಬದುಕಿದ್ರು. ಅವರು 280 ಎಕರೆ ಇಲ್ಲಿ ಮಥುರಾದಲ್ಲಿದ್ದು ಭಾಳ ದೊಡ್ಡ ಗುರುಗಳವರು. ಅವರೇನಂತ ಅಂದರೆ 8ನೇ ವಯಸ್ಸಿನಲ್ಲಿ ಅವರು ತಾಯಿ ಹೇಳ್ತಾರೆ, ನೋಡಪ್ಪ ನೀನು, ಅವರಿಗೆ 1600 ಎಕರೆ ಲ್ಯಾಂಡ್ ಇರ್ತದೆ ಅವ್ರಿಗೆ. ಆ ಲ್ಯಾಂಡನ್ನೇ ಬಿಟ್ಟು ಅವರು ಹೋಗಿ ಕಾಶಿ ಕೊಟ್ಟು ಹೋಗ್ತಾರೆ, ವಿಮಾನ ಕೊಟ್ಟು ಹೋಗ್ತಾರೆ. 50 ವರ್ಷ ಇದ್ದು ಅಲ್ಲಿಂದ ವಾಪಸ್ ಬರ್ತಾರೆ. ಬಂದು ಅವರೊಂದು ದೊಡ್ಡ ಸಂಸ್ಥಾನ ಕಟ್ತಾರೆ, ಅದು ಜೈ ಗುರುದೇವ್ ಮಂದಿರ ಅಂತ ಮಾಡ್ತಾರೆ. ಬಹುಶಃ ಇದು ಒಂದು 280 ಎಕರೆ, ಇವತ್ತು ಒಂದು 25,000 ಕೋಟಿ ಪ್ರಾಪರ್ಟಿ. ಒಂದೇ ಸಲ 60 ಸಾವಿರ ಕುಳಿತುಕೊಂಡು ಧ್ಯಾನ ಮಾಡ್ತಾರೆ. ಅವರೆಲ್ಲ ಯೋಗಿ ಆದಿನ ಗುರುಗಳವರೆಲ್ಲ, ಭಾಳ ದೊಡ್ಡ ಗುರುಗಳು. ಅವರು ಸಂಪರ್ಕ ಬೆಳೀತದೆ. ಹಂಗೂ ಏನೋ ಅಷ್ಟೇ, ನಂಗೆ ಗೊತ್ತಿಲ್ಲ. ಇಲ್ಲೊಬ್ಬ ನಮ್ಮ ಮಾಮ ಇದ್ರವರು, ಅವ್ರು ಹೇಳೋರು, ನೋಡಪ್ಪ ಇಲ್ಲಿ ಯಾರು ಜೈ ಗುರುದೇವ್ ಅಂತ ಭಾಳ ಜನ ಬರ್ತಾರೆ, ಅವರೆಲ್ಲ ಮಥುರಾಗ ಎಲ್ಲೋ ಅಂದರು ನಾರ್ತ್ ಇಂಡಿಯಾದಲ್ಲಿ, ನೀವೇನಾದ್ರು ಸಾಧ್ಯವಾದ್ರೆ ಭೇಟಿ ಮಾಡಿದ್ರೆ ಅವ್ರನ್ನ ಸಂಪರ್ಕ ಮಾಡಿಕೊಂಡು ಆಶೀರ್ವಾದ ಪಡ್ಕೊಳ್ಳಿ ನಮ್ಮ ಮಾವ ಹೇಳಿದರು. ನನಗೆ ಗೊತ್ತಿಲ್ಲ.
ನಾನು ಡೆಲ್ಲಿಗೆ ಆಗಾಗ ತುಂಬ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಬೇರೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಇದ್ದೆ ನಾನು. ಹಾಗಾಗಿ ಬೆಳಿಗ್ಗೆ ಒಂದು 15 ದಿನಕ್ಕೆ ಒಂದು ಸಾರಿ ಮೀಟಿಂಗ್ ಹೋಗೋದು. ಆಕಸ್ಮಿಕ ಭೇಟಿ ಆಯಿತು ಗುರುಗಳು. ಆ ಗುರುಗಳಿಗೆ ಕರ್ಕೊಂಬಂದು ಹೆಂಗೆ ಬಂದರು ಅಂದರೆ, ನಭೂತೋ ನ ಭವಿಷ್ಯತಿ ಅಂತ, ಹಿಂದೆ ನೋಡಲಿ ಮುಂದೆ ನೋಡೋಕ್ಕೆ ಸಾಧ್ಯನೇ ಇಲ್ಲ. 2,500 ವೆಹಿಕಲ್ ಇಲ್ಲಿಗೆ ಬಂದರು. 10,000 ಜನ ಈಗಲೂ ಇದೆ. ನೀವು ನಮ್ಮ ಫೋಟೋ ಆಲ್ಬಮ್ ನೋಡೋಕ್ಕೆ ಅದು ಜನ ಬೇಕು ನಿಮಗೆ. ಆ ಗುರುಗಳು ಇಲ್ಲಿಗೆ ಬಂದರು 2004ರಲ್ಲಿ. ಅವಾಗ ಅವ್ರು ಏನಂದರೆ, ಇದು ನೋಡಿ ಇಲ್ಲಿ ಹಾಕಿದ್ರು, ನೋಡಿ ಇಲ್ಲೊಂದಿದೆ ನೋಡಿ, ಇದು ಹಾಕಿದ್ರು. ಅವ್ರು ಎಲ್ಲೂ ಒಂದು ಸ್ಥಳ ಮೇಲೆ ಎಲ್ಲೂ ಉಳಿತಾ ಇರಲಿಲ್ಲ. 2004 ಮಳೆ. ಹಂಗಾಗಿ ಮಥುರಾದಿಂದ ಹೊರಟು ಅಲ್ಲಿಂದ ರಾಜಸ್ಥಾನ ತಲುಪಿ ನಾಂದೇಡ್ ಮುಖಾಂತರ ಕರ್ನಾಟಕಕ್ಕೆ ಬಂದರು. ಬೀದರು, ಗುಲ್ಬರ್ಗ, ಇಡೀ ಕರ್ನಾಟಕ 21 ತಿಂಗಳು ಸತ್ಸಂಗ ಮಾಡ್ತಾರೆ ಅವರು. ಅದು ನೋಡೋಕ್ಕೆ ಆಗಲ್ಲ ಬಿಡಿ. ಅದನ್ನು ನಬೂದು ಅದು ಹೇಳಿದ ಸಾಧ್ಯನೇ ಇಲ್ಲ. 2,500 ವೆಹಿಕಲ್ ಇಲ್ಲಿ ಬಂದರು. ಆ ಗುರುಗಳು ಬಂದು ಇಲ್ಲಿ ಆಗೇನಂದರೆ 2 ಗಂಟೆ ಮೇಲೆ ಉಳಿತಾ ಇರಲಿಲ್ಲ. ಆ ಉಳಿಬೇಕು ಅಂತ ಕಾಣೋ 10 ಲಕ್ಷ ಖರ್ಚು ಮಾಡಿ, ಬಹಳ ಕಷ್ಟವಾಗ ನಮಗೆ ಫೈನಾನ್ಸಿಯಲ್ ಭಾಳ ತೊಂದರೆ ಆದರೂ ಕೂಡ ಅದನ್ನು ಸಾಲ ಮಾಡಿ ಇದೊಂದು ಅವ್ರಿಗೆ ಒಂದು ಮಂದಿರನ ನಿರ್ಮಾಣ ಮಾಡಿ ಅವ್ರ ಹೆಸರು ಜೈ ಗುರುದೇವ್ ಅಂತ ಹೆಸರಿಟ್ಬಿಟ್ವಿ. ಆಗ ಅವ್ರ ಹೆಸರಿನಲ್ಲಿ ಹಾಕಿದ್ದು ನೋಡಿ ಇಲ್ಲಿ ಬಂದು. ಅದು ಇದು ಬಹುಶಃ ಅದೊಂದು ಕಾರಣ ಆಯಿತು. ಅಷ್ಟೊತ್ತಿಗೆ ಈ ಓಂಕಾರೇಶ್ವರ ದೇವಸ್ಥಾನ ಪ್ರಾರಂಭ ಮಾಡಿದ್ವಿ. ಇಲ್ಲಿ ಯಾವಾಗಲೂ ಮಲಗೋದು, ಭಾಳ ಚಳಿ ಆಯಿತು, ಸೆಕೆಗೆ ಬಂದರೆ ಈ ಪ್ರತಿನಿತ್ಯ ಇಲ್ಲ ತೋಟ, ಅಡಿಕೆ ತೆಂಗು. ಪ್ರತಿನಿತ್ಯ ನಮಗೆ ಬೆಳಗ್ಗೆ 3:30 ಗಂಟೆಗೆ ಬಾಬನ ದರ್ಶನ ಆಗೋದು. ಇಲ್ಲಿ ಯಾರೋ ಒಂದು ಕೂತಿರೋಲ್ಲಿ ಅಲ್ಲಿ ಬಂದು ಕೂತ್ಕೊಂಡು ಗೊತ್ತಾಗುತ್ತೆ ನಿಮ್ಮಲ್ಲಿ ಪಕ್ಕದಲ್ಲಿ. ಒಳ್ಳೆ ಕೃಷ್ಣಂಗೆ ಕನಕನ ಗಂಟೆ ದರ್ಶನ ಕೊಡ್ದಂಗೆ ಗೊತ್ತಾಗ ಯಾವಾಗಲೂ. ಹೀಗೆ ಆಯಿತು. ಯಾರೋ ಬಂದು ಕೂತೆ, ನಮ್ಮ ಅಣ್ಣ ಇದ್ರು ಅವಾಗ. ಆಗ ಪಾಪ ಅವ್ರು ತಿರೋದ್ರು. ಸುಮಾರು ಒಂದು 15 ವರ್ಷ ಆಯ್ತು ಅವ್ರಿಗೆ, ನಮ್ಮ ಅಣ್ಣ ತಿರೋಗಿ. ಅವ್ರು ಯಾವಾಗ ಪಕ್ಕದಲ್ಲಿ ಇಬ್ಬರೇ ಮಲ್ತಾ ಇದ್ವಿ ಇಲ್ಲಿ. ಇದು ಭಾಳ ಕಷ್ಟ ಬಿಡಿ ಸುಮಾರು, ಯಾಕೆಂದರೆ ಸುಮಾರು 15-16 ವರ್ಷ, ಈಚೆ ಕಡೆ 22 ವರ್ಷ ಆಯ್ತು ಇಲ್ಲಿ ಬಂದು. 4.5 ಕಿಲೋಮೀಟ್ರ್ ರಸ್ತೆ ಮಾಡಿಸಿ, MLA ಇಲ್ಲ, ಮಂತ್ರಿ ಇಲ್ಲ, MP ಇಲ್ಲ, ಯಾರಂಗೂ ಇಲ್ಲ ಇಲ್ಲಿ. ಇದೊಂದು ಮಾಡಿದ್ವಿ. ಹಾಗಾಗಿ ಇಲ್ಲಿ ಬಂದು ಪ್ರತಿನಿತ್ಯ ನೋಡುವಂಥದ್ದು. ಹಂಗಾಗಿ ಒಂದು ಮನಸ್ಸಲ್ಲಿ ಬಂತು, ಏನೋ ಪ್ರೇರಣೆ ಆಯಿತು, ಸರ್ ಮುಂದೆ ನಿರ್ಮಾಣ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಒಂದು 2.5 ಲಕ್ಷ ಖರ್ಚು ಮಾಡಿದಿರ್ಬೋದು. ಆಗ ಹೇಳಿದೆ, ವರ್ಷಕ್ಕೆ ಸರಿಯಾಗಿ ಕಟ್ಟಿಲ್ಲ ಅಂತ. ಬಾಬ್ನೇ ಒಂಥರ ಜಸ್ಟ್ ಐ ಗಾಟ್ ದಿ ಮೆಸೇಜ್. ಏನು ಮಾಡ್ತೀರಾ, ಕೊನೆಗೆ ಅದನ್ನು ಒಡ್ಸೋದಾಕಿದ್ವಿ. ನಮ್ಮ ಸ್ನೇಹಿತರೊಬ್ಬರು ಇಲ್ಲ, ಅವರು ಪಾಪ ಅವರು ವೆಂಕಟಸ್ವಾಮಿ ಅಂತೇಳಿ ಚೀಫ್ ಇಂಜಿನಿಯರ್ ಆಗಿದ್ರು, ಚೀಫ್ ಆರ್ಕಿಟೆಕ್ಟು ನಮ್ಮ ಕರ್ನಾಟಕದಲ್ಲಿ. ಆಗ ಅವ್ರಿಗೆ ಬಂದು ಕೊಟ್ಟು ಪ್ಲ್ಯಾನ್ ಕೊಟ್ಟರು. 2 ಕೋಟಿ ನಿರ್ಮಾಣ ಮಾಡಿದ್ವಿ ಅದನ್ನು. ಯಾವುದು ಸಾಯಿ ಮಂದಿರ. ಅದ್ರ ಜೊತೆಗೆ ಏನಂದರೆ ಸಾಯಿ ಮಂದಿರ ನಿರ್ಮಾಣ ಮಾಡಿದ್ವಿ. ಬಟ್ ಏನೊಂದು ಗೊತ್ತಂಗೆ, ಏನು ಗೊತ್ತಿಲ್ಲ, ಬಾಬಾ ಯಾರು ಏನೇನೂ ಗೊತ್ತಿಲ್ಲ ನನಗೆ. ಇದಕ್ಕೆ ವಿಶೇಷ ಪೂರ್ವಕವಾಗಿ ಏನಾಯ್ತು, ನಮ್ಮ ಮನೆಯಲ್ಲಿ ಏನಂದರೆ, ಮನೆಯಲ್ಲಿ ಜೇನುತುಪ್ಪ ಸುರಿಯೋದು, ವಿಭೂತಿ ಯಾವಾಗಲೂ ಸುರಿಯೋದು ಮನೆಯಲ್ಲಿ, ಬೆಂಗಳೂರಿನಲ್ಲಿ. ಮನೆ ಜನ ಮಕ್ಕಳು, ನನ್ನ ಮಕ್ಕಳು ಭಾಳ ಅಂದರೆ ಅವ್ರು ಭಾಳ ದೈವಭಕ್ತರು. ನನ್ನ ಮಗ ಡಾಕ್ಟ್ರು, ಅವನು ಅಮೆರಿಕ ಸೆಟ್ಲ್ ಆಗಿದ್ದಾನೆ. ಸೊಸೈಟಿ ಡಾಕ್ಟ್ರು ಎಲ್ಲ ಮನೆಗೆ ಸರ್ ದೊಡ್ಡ ಡಾಕ್ಟರ್ಸು. ನಮ್ಮ ಮಗಳು ಕೂಡ ನ್ಯಾಷನಲ್ ಸ್ಕೂಲ್ ಓದಿ ದೊಡ್ಡ ಒಂದು 15 ಒಳ್ಳೊಳ್ಳೆ ತುಂಬ ಚೆನ್ನಾಗಿದ್ದಾರಲ್ಲ ಅವರ ಕೃಪೆ. ಅವರೆಲ್ಲ ಚೆನ್ನಾಗಿ ಎಲ್ಲ ಮಾಡೋಕ್ಕೆ ಅನುಕೂಲ ಆಯಿತು. ನಮ್ಮ ಮನೆಯಲ್ಲಿ ವಿಭೂತಿ ಬರೋದು, ಜಂತು ಬರೋದು, ಇದು ಪೂರ್ವವಾಗಿ ಬಂದಿದ್ದೆ ಅಷ್ಟೇ. ಹಾಗಾಗಿ ಇದು ಈ ಮಂದಿರ ನಿರ್ಮಾಣ ಮಾಡಿದ್ವಿ. ಅಷ್ಟೊತ್ತು ನಮ್ಮ ಸ್ನೇಹಿತರು ಒಂದು 1-2 ಕೋಟಿ ಪ್ರಯಾಣ. ಮುಂದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಧ್ವನಿಯಿಂದ ಏನೇನೂ ಗೊತ್ತಿಲ್ಲ. ಆಗ ನಮ್ಮೊಬ್ಬರು ರಮಣಿ ಇಂಥೊಬ್ಬರು ಫ್ರೆಂಡ್ ಪರಿಚಯ ಆದರು. ರಮಣಿಯನವರು 250 ಕೋಟಿ ಖರ್ಚು ಮಾಡಿ ಸಿಡ್ನಿನಲ್ಲಿ 6,000 ಉಳ್ಕೊಳ್ಳೋ ಕಟ್ಟಿದ್ದಾರೆ. ಅಲ್ಲಿ ಭಕ್ತಿ ನಿವಾಸ ಮಾಡಿದ್ದಾರೆ. ಅವ್ರ ಪರಿಚಯ ಆಯಿತು. ಜೊತೆಗೆ ಕಿರಣ್ ಮೆಹ್ತಾ ಅಂತ ಒಬ್ಬ ಮದುವೆ ಮಾಡಿದರು. ಅವ್ರು ಅಂದರೆ ಎಲ್ಲ ಮಿತ್ತಲ್ ಗ್ರೂಪ್ನವರು. ಒಂದು ಮದುವೆ ಎಷ್ಟಿತ್ತು ಅಂತಂದರೆ 100 ಕೋಟಿ ಮದುವೆ ಖರ್ಚು ಮಾಡಿದರು. ನಾನು ಮದುವೆಯಾಗ ನಿಮ್ಮ ಪುಟ್ಟೆಗೌಡನ ಕರ್ಕೊಂಡು ಹೋಗಿದ್ದೀನಿ ಇದರಲ್ಲ, ನಿಮ್ಮ ಪರಿವರ್ತನಾ. ಅವರೆಲ್ಲ ನಾನು ಕೇಟ್ನಿ ಜಡ್ಜ್ ಆಗಿದ್ದೆ ಅವಾಗ. ಸೊ ಅವರೆಲ್ಲ ಹೋಗಿದ್ವಿ. ಹಾಗಾಗಿ ಅವರಲ್ಲಿ 150 ಕೋಟಿ ಖರ್ಚು ಮಾಡಿ ಪ್ರಭಾವಳಿ ಅವರೇ ಮಾಡಿಸಿದ್ದಾರೆ. ಎಲ್ಲಿ ಇವರು ಕಿರಣ್ ಮೆಹ್ತಾ ಶಿರಡಿನಲ್ಲಿ. ಆಗ ಏನು ಮಾಡೋದು ಬಂದಾಗ ಆವಾಗ ಗೊತ್ತಾಯಿತು, ದೇವಸ್ಥಾನ ಪ್ರಾರಂಭ ಆಯಿತು. ಧ್ವನಿ ಅಂತ ಗೊತ್ತಿಲ್ಲ. ಆಗ ಧ್ವನಿ ಮಾಡಬೇಕು ಅಂತ ಆಯಿತು. ಧ್ವನಿ ಏನು, ಧ್ವನಿ ಮಾಡೋದೇನಪ್ಪ ಅಂದರೆ ಅಂದರೆ ಸುಡು ಅಂತ. ಏನು ಸುಡೋದು, ನಾವು ಪಾಪಗಳನ್ನ ಸುಡ್ತಕ್ಕಂಥದ್ದು. ಸುಡೋದಾಗೆ ನಾವು ಎಪ್ಸೋ ಮುಖಾಂತರ, ಕಾಯಿ ಎಪ್ಸೋ ಮುಖಾಂತರ, ಸಂಮಿತ್ರ ಎಪ್ಸೋ ಮುಖಾಂತರ ನಮ್ಮ ತೊಂದರೆಗಳನ್ನ, ತಾಪತ್ರಗಳನ್ನ ಪಾರು ಮಾಡಲಿಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ. ಬಾಬಾ ಏನು ಮಾಡಿದ್ರು ಅಂದರೆ 1860ರಲ್ಲಿ ಒಂದು ಚಿಮಟದಲ್ಲಿ ಹೊಡಿತಾರೆ. ಆ ಬೆಂಕಿ ಸದಾ ಉರಿತಿರ್ತದೆ. ಹಾಗಾಗಿ ಬಹಳ ಪ್ರಯಾಸ ಮಾಡಿ ಅವಾಗ. ಯಾಕೆಂದರೆ ಧ್ವನಿ ಸಾಮಾನ್ಯ ಅಲ್ಲ. ಧ್ವನಿ ಮೇಂಟೈನ್ ಮಾಡಲಿಕ್ಕೂ ಆಗೋದಿಲ್ಲ, ತರಲಿಕ್ಕೂ ಆಗೋದಿಲ್ಲ. ಬಹುಶಃ ನಾನು ತಿಳಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿ ಒಂದು 2-3 ಪ್ಲೇಸಲ್ಲಿ ಅಷ್ಟೇ ಈ ಥರ ಧ್ವನಿ ಇರುವಂಥದ್ದು. ಯಾಕೆಂದರೆ ಅಲ್ಲಿ ಇವರು ಭಾರದ್ವಾಜ ಅಂತ ನನ್ನೊಬ್ಬರು ಸ್ನೇಹಿತರೊಬ್ಬರು, ಅವರಿಲ್ಲ, ಅವರು IAS ನಮ್ಮ ದೊಡ್ಡ ಅಧಿಕಾರಿ ಆಗಿದ್ರು. ಅವರು ಅಲ್ಲಿ ಓಂಗಲ್ ಅಂತ ಮಾಡಿದ್ದಾರೆ.
ಶಿವನೇಶನ್ ಅಂತ ಒಬ್ಬರು ಸ್ವಾಮಿಗಳಿದ್ರು, ಅವ್ರ ಕಡೆಯಿಂದ ಅಲ್ಲಿ ಬೆಂಕಿ ತಂದು ಆಗಿದೆ. ಹಾಗಾಗಿ ಬೆಂಕಿ ತರೋದು ಹೇಗೆ ನಂಗೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕೊನೆಗೆ ನಾನು ಕಿರಣ್ ಮೆಹತಾರ್ ಅವ್ರದ್ದು ಮದುವೆಗೆ ಹೋದಾಗ ಅವ್ರ ಕಡೆಯಿಂದ ಸಂಪರ್ಕ ಮಾಡಿ ಎನ್ ವೆಂಕಟ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದರು. ಅಷ್ಟೊತ್ತಿಗೆ ಏನಾಯಿತು, ನಮ್ಮ ಈ ಮ್ಯಾನೇಜ್ಮೆಂಟು ಸ್ವಲ್ಪ ಹಣ ದುರುಪಯೋಗ ಆಗಿ ಆ ಸಿರಿಡಿನ ಟೇಕ್ ಓವರ್ ಮಾಡಿಬಿಟ್ರು. ಆಗ ಅದೇ ಒಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ನ ಒಬ್ಬರು ಅಪಾಯಿಂಟ್ಮೆಂಟ್ ಮಾಡಿದ್ರು ಅಡ್ಮಿನಿಸ್ಟ್ರೇಟರ್. ಆವಾಗ ಅವ್ರಿಗೆ ಫೋನ್ ಮಾಡಿಸಿ ನಾವೇ ಖುದ್ದಾಗಿ ಹೋಗಿ ಒಂದು ಅಗ್ಗಿಸ್ಟ್ಗಳು ಹಾಕೊಂಬಂದದ್ದು ನಾವು 3 ದಿನ ಪ್ರಯಾಣ ಮಾಡಿ. ಅಂದರೆ ಈ ಮೂರ್ತಿ ಸ್ಥಾಪನೆ ಮಾಡೋ ಮುಂಚಿತವಾಗಿ ಧ್ವನಿ ಮಾಡಿದ್ವಿ. ಧ್ವನಿ ಏನಪ್ಪ ಅದು ಕಲ್ಪನೆ ಅಂತಂದರೆ ಬೆಳಿಗ್ಗೆ ನಾವು ಏನು ತಗೊಳ್ಳೋ ಅದನ್ನು ಅರ್ಪಣೆ ಮಾಡೇ ತಗೊಳ್ಳುವಂಥದ್ದು. ಕಾಫಿ ತಿಂಡಿ ಹಾಗೆ ನಾವೇನೇನು ನಾವು ಉಪಯೋಗಿಸ್ತಾ ಎಲ್ಲನೂ ಕೂಡ ಬಾಬಾ ಅರ್ಪಣೆ ಮಾಡಿ ಮಾಡ್ತಕ್ಕಂಥದ್ದು. ಅಂದರೆ ಎಲ್ಲ ತೊಂದರೆ ತಾಪತ್ರಗಳ ಪರಿಹಾರ, ಅಂದರೆ ಎಲ್ಲದಕ್ಕೂ ಪರಿಹಾರ ಬಾಬಾ ಒಂದು ಸಮಸ್ಯೆ. ಇವು ಹಲವಾರು ಸಮಸ್ಯೆಗಳು ಇಲ್ಲವೆಲ್ಲ. ಹಾಗಾಗಿ ನಮಗೇನಿದೆ ಆ ಧ್ವನಿ ಏನಿದೆ ಸುಮಾರು ಹೆಚ್ಚು ಕಡೆ 20 ವರ್ಷ ಆಗುತ್ತೆ. ಅದಾದ ಮೇಲೆ ಈ ಮೂರ್ತಿ ಸ್ಥಾಪನೆ ಮಾಡಿದ್ದು. ವಿಶೇಷ ಇದ್ದಿದ್ದು. ಜೊತೆಗೆ ಈ ಮೂರ್ತಿ ಬಂದು ಸಾಮಾನ್ಯ ಮೂರ್ತಿ ಅಲ್ಲ, ಯಾರು ಶಿರಡಿಗೆ ಅದೇ ಕುಟುಂಬ ಬಂದು ಕೆತ್ಕೊಟ್ಟಿರೋದು ನೋಡಿ. ಅದು ಭಾಳ ಒಳ್ಳೊಳ್ಳೆಯ ಸಂಪರ್ಕ. ಏನೋ ಅದು ಕಿರಣ್ ಮೆಹ್ತಾ ಅವರೆಲ್ಲ ಪರಿಚಯ ಆದ್ದರಿಂದ ನಮಗೆ ಒಂದು ನೇರವಾಗಿ ಪರಿಚಯ ಆಯಿತು. ಆಯಿತು. ಪೂಜಾ ಕಾರ್ಯಗಳೆಲ್ಲ ಹೇಗಿದೆ ಸರ್? ಎಲ್ಲ ನಾವು ಶಿರಡಿ ಏನು ಸಂಪರ್ಕ ಶಿರಡಿ. ನಾವು ಯಾವತ್ತು ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲ. 5 ಪೂಜೆ ಆಗಬೇಕು ಪ್ರತಿನಿತ್ಯ. 5 ಪೂಜೆ ಆಗಬೇಕು. ಇಲ್ಲಿ ಅಂದರೆ ನಾವು ಯಾವತ್ತು ಕೋವಿಡ್ ಪೀರಿಯಡಲ್ಲಿ ಮುಚ್ಚಿದವರಲ್ಲ ನಾವು. ಪ್ರಾರಂಭದಲ್ಲಿ ಒಂದು ಅರ್ಧ ಸೇರು ಎಲ್ಲರೂ ಬಂದ ಮುಷ್ಟಿ ಭಿಕ್ಷೆ ಕೊಡ್ತಾಯಿದ್ವಿ. ಈಗ ಪ್ರತಿ ವರ್ಷದಲ್ಲಿ ಒಂದು 2 ಲಕ್ಷ ಜನಕ್ಕೆ ಅನುದಾನ ಆಗುತ್ತೆ. ಎವ್ರಿಡೇ ಅನುದಾನ ಇರುತ್ತೆ ಇಲ್ಲಿ. ಯಾರಿಲ್ಲ, MLA, ಮಂತ್ರಿ, MP, ಸರ್ಕಾರ ಏನೋ ನಡ್ಕೊಂಡು ಹೋಗ್ತಾ ಇದೆ ಮಾಡ್ಕೊಂಡು. ಇಲ್ಲಿ ಏನದು, ಇಲ್ಲಿ ಬಂದವ್ರಿಗೆ ಏನಪ್ಪ ಅಂದ್ರೆ ಅಷ್ಟೇ. ಈಗ ನೋಡಿ, ಮೊದಲಿಗೆಲ್ಲ ನೀವು ನೋಡಿದಿರಿ ಬಸ್ಸಲ್ಲಿ ಬರಬೇಕಾದ್ರೆ ರಸ್ತೆ ಇರಲಿಲ್ಲ, ಭಾಳ ಕಷ್ಟ. ಆವಾಗ ನಬಾರ್ಡ್ ಚೇರ್ಮನ್ನ ಕರೆಸಿ ಇಲ್ಲಿಗೆ 1.5 ಕೋಟಿ ಮಂಜೂರು ಮಾಡಿಸಿದ್ದು. ಅವಾಗ ಎಲ್ಲ ಭಾಳ ಬಿಡಿ ದೊಡ್ಡ ಇತಿಹಾಸನೇ ಇದೆ ಅಲ್ಲ. ಹಂಗೆ ಆಯಿತು. ಈಗ ನೋಡಿ, ಎಲ್ಲ ಕಡೆ ಸ್ಟೇಡಿಯಮ್ಗಳಾಗ್ಬಿಟ್ಟು ಮತ್ತೊಂದು. ನಮ್ಮ ಕಲ್ಪನೆ ಅದಲ್ಲ. ನಮ್ದು ಏನಪ್ಪ ಅಂತಂದರೆ ನಮ್ಮ ದೃಷ್ಟಿ ಬೇರೆ ಥರ ಇತ್ತು. ಏನೊಂದು IAS ಅಕಾಡೆಮಿ ಮಾಡಬೇಕು, ಸುತ್ತಮುತ್ತ ಗ್ರಾಮಾಂತರ ಮಕ್ಕಳಿಗೆ ಏನಾದ್ರು ಒಂದು ಅನುಕೂಲ ಮಾಡಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾಯಿದ್ದೀನಿ, ಮಾಡ್ತಾನೆ ಇದ್ದೀನಿ. ಅದಕ್ಕೋಸ್ಕರ 4 ಕೋಟಿ ಖರ್ಚು ಮಾಡಿ ಇದೊಂದು ಕನ್ವೆನ್ಷನ್ ಮಾಡಿದ್ವಿ ನಾವು. ಯಾಕೆ ಅಂದರೆ ನಾವು ಹೋದರೂ ಕೂಡ ಸಂಸ್ಥೆ ನಡ್ಸ್ಕೊಂಡು ಹೋಗ್ಬೇಕು. ಇಲ್ಲಿ ಬರೋರು ಎಲ್ಲರೂ ಇನ್ನೇ ಆಮೇಲೆ ಇಲ್ಲೇನಂದ್ರೆ ಯಾವುದೋ ಒಂದು ಕಮರ್ಷಿಯಲ್ ಆಗಿ ಹಣ ಸಂಪಾದನೆ ಎಲ್ಲ ಅಲ್ಲವೇ ಅಲ್ಲ. ನಮ್ಮ ಕಲ್ಪನೆ ಅಲ್ಲವೆಲ್ಲ. ಸಮಾಜ ಕಾರ್ಯದ ಸಮಾಜಕ್ಕೆ ಇಲ್ಲ, ಅದೊಂದೇ ಅಲ್ಲ, ಇದೊಂದಕ್ಕೆ ಅಲ್ಲ. ನಾವೆಲ್ಲ ಮಾಡ್ತೀವಿ. ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ. ಈಗ ಒಂದು ಗುರುಪೂರ್ಣಿಮೆಯಲ್ಲಿ ಸುಮಾರು 10,000 ಜನ ಇರ್ತಾರೆ ಇಲ್ಲಿ. 10,000 ಜನ. ಹೊಸ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಕರೆದಿದ್ವಿ. ಒಂದು 40-50 ಜನಕ್ಕೆ ಫ್ರೀ ಕ್ಯಾಟ್ರಾಕ್ಟ್ ಆಪ್ರೇಷನ್ಸ್ ಕಂಟಿನ್ಯೂಷನ್ ಮಾಡ್ತೀವಿ ನಾವು. ಡೆಂಟಲ್ ಡಾಕ್ಟರ್ಸು ಎಲ್ಲ ಡಾಕ್ಟರ್ ಒಂದು ಹಿಂದೆ ಬಂದಿರುತ್ತಿಲ್ಲ. ಅಂದರೆ ವರ್ಷದ ಈ ಥರ ಕಾರ್ಯಕ್ರಮ ಮಾಡ್ತಾರೆ, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಏನೋ ನಾವು ಯಾರು ಎಲ್ಲೂ ಪ್ರಚಾರ ಇಲ್ಲ, ನಮ್ಮ ಪಾಠ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ವೆಬ್ಸೈಟ್ ಇದೆ ನಮ್ಮದು. ವೆಬ್ಸೈಟಲ್ಲಿ ಸಾಕಷ್ಟು ಮಾಹಿತಿಗಳು ಬರ್ತವೆ. ಹಾಗೆ ಒಂದು 4,000-5,000 ಜನ ಮೆಂಬರ್ಸೇ ಇದ್ದಾರೆ ಅಲ್ಲಿ. ಭಾಳ ಜನ ಬರ್ತಾರೆ. ಏನಾಗುತ್ತೆ ಮನುಷ್ಯನಿಗೆ ಏನಾಗುತ್ತೆ ಅಂದರೆ, ಸೊಪ್ಪು ಮಾರೋದು ದುಡ್ಡಿದೆ, ಇವತ್ತು ಹಣ್ಣು ಮಾರೋದು ದುಡ್ಡಿದೆ, ನೆಮ್ಮದಿ ಇಲ್ಲ. ಕಷ್ಟ ಆಯಿತು ಇಂಥವೆಲ್ಲ ಮಾಡೋದು. ಈಗ ನೋಡಿ, ಇದೆಲ್ಲ ಮಾಡಿ ರಿಟೆನ್ಷನ್ ಅವರ್ ಮಾಡ್ಬೇಕಾದ್ರೆ 3 ಕೋಟಿ ಖರ್ಚಾಯಿತು. ಒಂದು ಸರಿ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಟ್ಟು ಎಲ್ಲ ಕೊಚ್ಕೊಂಡು ಹೋಗ್ಬಿಡೋದು ನಮ್ಮದು. ಭಾಳ ಕಷ್ಟ ಸಂಭವಿಸಿದ್ವಿ ನಾವು. ಎಷ್ಟು ಸಂಭವಿಸಿದ್ರೆ ಸುಮಾರು ಈಗ ನೋಡಿ, ಈಗಾಗಲೇ 22 ವರ್ಷ ನನಗೆ ಬಂದು 22 ವರ್ಷದಲ್ಲೇ ಇದೆ. ಇಲ್ಲೊಂದು ಮದುವೆ ಕಾರ್ಯ ಇದ್ದಾಗ ಒಂದ್ಸಲಿ ಬಂದಿದ್ದೆ, ಈಗ ಒಂದು 6 ವರ್ಷದಿಂದ. ಬಟ್ ಇದಿನ್ನೇನು ಇದ್ದಂಗೆ ಇರಲಿಲ್ಲ. ಆಗ ಇಲ್ಲೊಂದು ಪಿರಿಮಿಡ್ ಮಾಡಿದ್ವಿ. ಈಗ ಹಿಂದ್ಗಡೆ ಪಿರಿಮಿಡ್ ಭಾಳ ಚೆನ್ನಾಗಿದೆ. ಪಿರಿಮಿಡ್ ಅದೊಂದು 100 ಜನ ಕೂತ್ಕೋಬೋದು. ಅದೇನಂದರೆ ಅಲ್ಲೊಂದು 750 ವರ್ಷದ ಗುಹೆ ಇತ್ತು. ಅದು ಬಂದು ಎಲ್ಲ ಬೇಕಾದ್ರೆ ಹಿಂದೆ ಎಲ್ಲ ಬರೋರೆಲ್ಲ ಈ ಗೊತ್ತಾರೆ ನಿಮ್ಮ ಸೈನ್ಯ ಅವರೆಲ್ಲ ಸಾಧುಗಳು ಬಂದು ಎಲ್ಲ ಕಡೆ ಸೇರ್ಕೊಳ್ಳೋರು, ಅವೆಲ್ಲ ಒಂಥರ ಅವ್ರದ್ದೇ ಒಂದು ಕೂಟ ಸೇರ್ಕೊಳ್ಳೋರು. ಅಲ್ಲ ಆ ಥರ ಕೆಳಗಡೆ ಕೂತ್ಕೊಂಡು ನಾನು ಒಂದು 10 ಜನ ಒಂದು 8 ಜನ ಕೂತ್ಕೋಬೇಕು. ನಾನು ಎಷ್ಟೋ ಜನ ಕೂತಿದ್ದೆ ಒಂದು ಸರಿ. 2019 ಮನಸ್ಸಿಗೆ ಬಂದು ಯಾಕೆ ಇದನ್ನು ಪಿರಿಮಿಡಾಗಿ ಕನ್ವರ್ಟ್ ಮಾಡಬಾರ್ದು. ಪಿರಿಮಿಡಾಗಿ ಸುಮಾರು 30 ಲಕ್ಷ ಖರ್ಚು ಮಾಡಿ ಪಿರಿಮಿಡ್ ಮಾಡಿದ್ದೀನಿ. ಒಂದು ಅರ್ಧ ಗಂಟೆ ಕೂತೋಗಿ ಅಲ್ಲಿ ಎಂಟ್ರಿ ಪ್ರವೇಶ ದ್ವಾರದ ಬಳಿ ಬರುತ್ತಲ್ಲ, ಅದು ಇಲ್ಲ ಇದೆಯಲ್ಲ, ಅದು ಓಪನ್ ಇದೆ. ಯಾಕೆಂದರೆ ಸುಮ್ಮನೆ ಇದು ಮಾಡ್ತಾರೆ ಅಂತ ನಮ್ಮ ಮ್ಯಾನೇಜರ್ಗೆ ಹೇಳ್ತೀನಿ, ಹೋಗಿ ಜಸ್ಟ್ ಕೂತ್ಕೊಳ್ಳಿ ಆರಾಮ. ಇಲ್ಲಿ ಅಂದರೆ ಇದೇನೋ ನಮ್ಮ ದೃಷ್ಟಿ ಏನಪ್ಪ, ಬಂದವರಿಗೆ ಸ್ವಲ್ಪ ಮಾನಸಿಕ ಸಂತೋಷ ಆಗಲಿ. ಇದೇ ನಮ್ಮದು ಭಾಳ ಇನ್ನೂ ಬೇಕಾದಷ್ಟು ಕೆಲಸಗಳಿದ್ದಾವೆ. ಏನೋ ಒಂದೊಂದು ಪ್ರಯಾಣ ಮಾಡಿದ್ವಿ. ನಮ್ಮದೇನಪ್ಪ ಅಂದರೆ ನೋಡಿ, ಸುತ್ತಮುತ್ತ ನಾವು ರೂರಲ್ಲೆಲ್ಲ ಇದ್ದಾರೆ, ಬೇಕಿದ್ದಾರೆ ಪಾಪ. ಹಳ್ಳಿಗಳ ಮಕ್ಕಳು ಮೆಡಿಕಲ್ ಸೇರಿರ್ತಾರೆ, ಹಿಂಗೆ ಸೇರ್ತಾರೆ.
ಫೀಸ್ ಕಟ್ಟೋಕ್ಕೆ ಪರಿಸ್ಥಿತಿ ಇರೋದು. ಅದಕ್ಕೆ ಹೇಗಾದ್ರೂ ಮಾಡಿ ಒಂದು 20,000 ರೂಪಾಯಿನಷ್ಟು ಅವ್ರಿಗೆ ಈ ಥರ ಏನಾದ್ರು ಒಂದು ಸ್ಕಾಲರ್ಶಿಪ್ ಕೊಡು. ಏನೇನೋ ಪ್ಲ್ಯಾನ್ಗಳು ಇದ್ದಾವೆ ನಮ್ಮೆಲ್ಲ, ಮಾಡ್ತಾನೇ ಇದ್ದೀವಿ, ನೋಡೋಣ ಯಾವಾಗಾಗುತ್ತೋ ನೋಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ವಿ. ಇದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ಬೋದ್ರೆ ದೊಡ್ಡ ವಿಚಾರ ಆಗ್ತಿರಲ್ಲ, ನಾನು ಮಾಡೋದಿಲ್ಲ, ಅದೇನು ದೊಡ್ಡ ವಿಚಾರ ಆಗ್ತಿರಲ್ಲ. ಬೇಕಾದಷ್ಟು ಕಡೆ ಇದೆ ಎಲ್ಲ. ಹೌದು, ಈ ಥರ ಸಂಸ್ಥೆಗಳು ಎಲ್ಲಿ ನೋಡ್ತೀರಿ, ಎಲ್ಲಿ ನೋಡಿ ಇಳ್ಕೊಂಬತ್ತೀರಿ, ಈ ಥರ ಸಿಗೋದಿಲ್ಲ. ಎಲ್ಲಿ ಸಿಗುತ್ತಾ? ಎಲ್ಲ ದುಡ್ಡು ಮಾಡ್ಕೊಳ್ಳೋರು ಅಷ್ಟೇ. ಈಗೆಲ್ಲ ಎಷ್ಟು ಸಿಗುತ್ತೆ ಏನು ಸಿಗುತ್ತೆ ಅನ್ನೋ ಯೋಚನೆ ಮಾಡ್ತೇವೆ, ಯಾರು ಮಾಡಲ್ಲ. ನೀವು ಬಂದರೆ ಒಂದು 10 ನಿಮಿಷ ಕೂತ್ರೆ ಎಷ್ಟು ಸಂತೋಷ ಆಗ್ತದೆ ನಿಮಗೆ. ನೀವು ಬೆಳಿಗ್ಗೆ ನೀವು ಒಂದು ಉಳಿಲಿಕ್ಕೆ ಬನ್ನಿ, ನಾನು ಬೆಳಗಿನ ಜಾವ 3 ಗಂಟೆಗೆ 2:15 ಗಂಟೆಗೆ ಅಕ್ಕಿಗಳು ಎಲ್ಲ ಚಿಲಿಪಿಲಿ ಗುಟ್ಟಿಸೋದು. ನಾನು ಪ್ರತಿನಿತ್ಯ 3 ಗಂಟೆಗೆ ಹೇಳ್ತೀನಿ. ನಾನು ಎವ್ರಿ ಡೇ ಒಂದೇನು ತಪ್ಪಿಸಲ್ಲ. ನಾನು 3 ಗಂಟೆಗೆ ಎದ್ದು 5 ಗಂಟೆವರೆಗೂ ಮೆಡಿಟೇಷನ್ ಮಾಡ್ತೀನಿ. ನಾನು ಒಂದು ಅರ್ಧ ಗಂಟೆ ವಾಕ್ ಮಾಡಿ ಮತ್ತೆ ಒಂದು ಅರ್ಧ ಗಂಟೆ ಮಾಡಿ ಸೈಕ್ಲಿಂಗ್ ಮಾಡ್ತೀನಿ. ಏನೇನು ಸರಿ ಆರೋಗ್ಯ ದೃಷ್ಟಿಯಿಂದ ಏನು ಬೇಕೋ ಎಲ್ಲ ನೋಡ್ಕೊಳ್ತೀವಿ. ಸದ್ಯ ಪುಣ್ಯಕ್ಕೆ ಏನೂ ಇಲ್ಲ, ಶುಗರ್ ಇಲ್ಲ, BP ಇಲ್ಲ, ಕನ್ನಡಕ ಹಾಕಲ್ಲ. ಸರ್, ಈಗ ಇದು ಸಾಯಿಧಾಮ ಹೆಚ್ಚೆಚ್ಚು ಪ್ರಚಾರಕ್ಕೆ ಬಂದ ಹಾಗೆ ಮತ್ತೆ ಪ್ರವಾಸಿ ಸ್ಥಳ ಆದ ಹಾಗೆ ಇಲ್ಲಿಗೆ ಬರೋ ಪ್ರವಾಸಿಗರು ಅಂದ್ರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಹೌದು. ಸೊ ಅಂಥವ್ರಿಗೆ ತಾವು ಇಲ್ಲಿ ಈ ಇದರಲ್ಲಿ ಕ್ಯಾಂಪಸ್ ಅಲ್ಲಿ ಇರುವಾಗ ಅಥವಾ ಇಲ್ಲಿಗೆ ಬರೋವರಿಗೆ ತಾವು ಏನು ಸಂದೇಶ ಅಥವಾ ನಾನು ಏನಾದ್ರೆ ಅಷ್ಟೇ ನಮ್ಮ ಮನಸ್ಸಲ್ಲಿ ಹೇಳೋದೇನಪ್ಪ ಅಂದರೆ, ಸಾಧ್ಯವಾದಷ್ಟು ಮಟ್ಟಿಗೆ ಮನುಷ್ಯ ಶಾಂತಿಲಿರೋದು ಕಲ್ತ್ಕೊಳ್ಳಿ, ಪ್ರೀತಿ ಇರಲಿ, ಸಂತೋಷ ಇರಲಿ, ನಗ್ನಗ್ತಾ ಇರಿ, ಜೀವನ ಇಷ್ಟೇ. ಯಾವತ್ತಿದ್ರು ಹೊರಟೋಗಿ ಇವತ್ತೇ ನಾವು ಇರೋ ಇಸ್ ನಾಟ್ ಪರ್ಮನೆಂಟ್, ಯಾವತ್ತೇ ಒಂದಿನ ಹೋಗುವಂಥದ್ದು. ನನಗೆ ಏನಪ್ಪ ಶಾಂತಿ ಇರಲಿ, ನೆಮ್ಮದಿ ಇರಲಿ. ಇದು ನೀವು ಇಲ್ಲಿ ಬಂದವರು ಯಾರು ಬಂದರೂ ಕೂಡ ನಾವು ಮನಸ್ಸು ಇದು ಹೋಗಲ್ಲ. ಈಗ ಎಷ್ಟೆಷ್ಟು ಜನ ಬಂದಿದೆ, ತುಂಬ ಜನ. ಯಾಕೆ ನಾವೆಲ್ಲ ರೆಕಾರ್ಡ್ ಮಾಡಿದ್ವಿ ಎಲ್ಲರದ್ದು ಕೂಡ. ಸುಪ್ರೀಂ ಕೋರ್ಟ್ ಜಡ್ಜಿಗಳು ಬಂದಿದ್ದಾರೆ, ಯಾರು ಹೋಗ್ತಾ ಇರ್ತಾರೆ. ಅದೇನಂದರೆ ನಾವು ಏನಂದರೆ ಮನಸ್ಸಿಗೆ ನೆಮ್ಮದಿ ಇಟ್ಕೊಳ್ಳಿ. ನೀವು ಮೊದಲು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ, ಮತ್ತೊಬ್ಬರನ್ನು ಪ್ರೀತಿಸಿ. ಗಲಾಟೆ ಬೇಡ, ಜಾತಿ ಬೇಡ. ಅದಕ್ಕೆ ಬರ್ದಿರ ನೋಡಿ, ನಾನು ಎಷ್ಟು ಕಷ್ಟಪಟ್ಟು ಬರ್ತೀನಿ ಗೊತ್ತಾ. 3 ತಿಂಗಳು ತೊಗೊಂಡಿದ್ದೇನೆ. ಅದು ಬರ್ದಿದೆ ನೋಡಿ ಅಲ್ಲಿ ಗುರು. ಇದರೊಳಗೆ ನಮ್ಮ 2 ಇದೆ. ಒಂದು ಧ್ವನಿಯ ಬಗ್ಗೆ ಬರುವಾಗ ಧ್ವನಿ ಬರ್ದಿದ್ದೀನಿ ನಾನು. ಆ ಧ್ವನಿನಲ್ಲಿ ಬರ್ದಿದ್ದೀನಲ್ಲ, ಕುವೆಂಪುರವ್ರನ್ನ ವಿಶ್ವಮಾನವದನ್ನು ಅದನ್ನು ಸೇರಿಸಿ ಬರ್ತೀನಿ. ಸುಮಾರು 3 months ಬರೀಲಿಕ್ಕೆ ಭಾಳ ಪ್ರಯತ್ನ ಮಾಡಿದೆ. ಬಟ್ ಯಾರು ನಮಗೆ ಇದು ಮಾಡಿ ಅದು ಮಾಡಿ ಅಂತ ಹೇಳಿದವರಲ್ಲ. ಏನೋ ಸಮಾಜಕ್ಕೆ ಬಂದಿದ್ದೀವಿ, ಸಮಾಜಕ್ಕೆ ಏನು ಬಿಟ್ಟು ಹೋಗಬೇಕು. ಏನು ಹೊಟ್ಟೋಗ್ತಾ ಇಲ್ಲ. ಮೀದಿ ಮಾದೆ ನಮ್ಮದು ನಿಮ್ಮದು ಏನು ಉಪಯೋಗ ಅರ್ಥ ಇದೆ ಅಲ್ಲ. ನಾವಿರ್ಬೋಯಿತ್ತು, ಈಗ ನಮಗಿರುವಂಥ ಹುದ್ದೆಗಳಲ್ಲಿ ಬೇಕಾದಷ್ಟು ಅವಕಾಶ ಇತ್ತು. ಅದಕ್ಕೋಸ್ಕರ ಎಷ್ಟು ಮನುಷ್ಯ ಸಿಂಪಲ್ ಸರಳ ಜೀವನ ನಡೆಸ್ತೀವಿ. ಯಾವ ಹವ್ಯಾಸಗಳು ನಮಗಿಲ್ಲ. ಅದರಿಂದ ಏನಾಗುತ್ತೆ, ನೆಮ್ಮದಿ ಇದೆ, ಜೀವನ ಸಂತೋಷವಾಗಿದೆ. ಬಂದ್ರಿಗೂ ಅದೇ ಹೇಳೋದು. ಈಗಲೂ ಅಷ್ಟೇ. ಈಗ ಯಾರು ಬರ್ತಾ ಪರೀಕ್ಷೆ ಬಂದ ಕೌನ್ಸಿಲಿಂಗ್ ಮಾಡ್ತೀನಿ. ನಾನು ಎಷ್ಟೋ ಕೌನ್ಸಿಲಿಂಗ್ ಮಾಡ್ತೀನಿ, ಮಕ್ಕಳೆಲ್ಲ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ತೀನಿ. ವಿಚಾರ ತಿಳಿಸೋಕೇನಿದೆ. ಇವತ್ತಿಗೆ ಕೌನ್ಸಿಲಿಂಗ್ ಅವಶ್ಯಕತೆ ಬಹಳಷ್ಟು ಬೇಕು. ಮಕ್ಕಳಿಗೂ ಬೇಕು, ದೊಡ್ಡವ್ರಿಗೂ ಬೇಕು. ಈಗ ನೋಡಿ ಎಷ್ಟು ಜನ ಬರ್ತಾರೆ ಗೊತ್ತೇ. ಎಷ್ಟೊಂದು ಜನ ನೋವಲ್ಲಿ ಬರ್ತಾರೆ, ತುಂಬ ಜನ ನೋವಲ್ಲಿ ಬರ್ತಾರೆ. ಬಟ್ ಏನಂದರೆ ಅವ್ರಿಗೆಲ್ಲ ಒಂದು ಸಂತೋಷ ಅಂತಂದರೆ ದುನಿಯಾ ಅವ್ರಿಗೆ ನೆಮ್ಮದಿ ಕೊಟ್ಟಿದೆ, ಬಹಳ ಕೊಟ್ಟಿದೆ. 20 ವರ್ಷ ಆಗೋದು ನೋಡಿ ಇಲ್ಲಿಗೆ ಬಂದಿನಿ. ಉರಿತಾನೆ ಇದೆ. ಅದು ಮೇಂಟೈನ್ ಮಾಡೋದು ಭಾಳ ಕಷ್ಟ. ಉರಿತಾನೆ ಇರಬೇಕು, ಕೆಡೋಗೇ ಇಲ್ಲ ಅದು.